ಈಗ ಸಂವಿಧಾನ ಬದಲಿ ಮಾಡ್ತೀವಿ ಅಂತ ಹೇಳ್ತಿದ್ದಾರೆ. ಯಾತಕ್ಕಾಗಿ ಸಂವಿಧಾನ ಬದಲಿ ಮಾಡ್ತೀವಿ ಅನ್ನೋದು ಅವ್ರು ಹೇಳ್ಬೇಕು, ಸ್ಪಷ್ಟೀಕರಣ ಕೊಡಬೇಕು. ಒಂದು BJP ಮ್ಯಾನಿಫೆಸ್ಟೋಲ್ಲಿ ಮಾಡಿಬಿಡಲ್ಲ, ಸಂವಿಧಾನ ಬದಲಿ ಮಾಡ್ತೀವಿ ಅಂತ ಹೇಳಿ ಎಲ್ಲ BJP ಅವರು ಎದೆ ಮುಟ್ಕೊಂಡು ಹೇಳ್ಬೇಕು ತಾನೆ. ನಮ್ಮ ಉದ್ದೇಶ ಮುಂದೆ ಬಂದರೆ, ನಾವು ಗೆದ್ದರೆ, ಅಧಿಕಾರಕ್ಕೆ ಬಂದರೆ ನಾವು ಸಂವಿಧಾನನ ಬದಲಿ ಮಾಡ್ತೀವಿ ಅಂತ ಹೇಳ್ತಕ್ಕಂಥ ಬಹಿರಂಗ ಹೇಳಬೇಕು. ಅವ್ರು ಏನು ಮಾಡ್ತಾರೆ, ಒಬ್ಬೊಬ್ಬರ ಕೈಲಿ ಹೇಳಿಸ್ತಾರೆ. ಇದ್ರ ಬಗ್ಗೆ ನೀವೆಲ್ಲ BJP ಮುಖಂಡರು ಕೇಳ್ರಿ, ಪ್ರಹ್ಲಾದ್ ಜೋಶಿ ಸಾಹೇಬ್ರಿಗೆ ಕೇಳ್ರಿ. ಏನು ಸರ್, ನೀವು ನಾಳೆ ಅಧಿಕಾರಕ್ಕೆ ಬಂದರೆ ಸಂವಿಧಾನನ ಬದಲಿ ಮಾಡ್ತೀರಾ? ಸಂವಿಧಾನನ ಬದಲಿ ಮಾಡಿ ಏನೇನು ತರಬೇಕಂತಿದ್ದೀರಿ? ಯಾವ್ಯಾವನ್ನ ಏನು ಹೊಸದೇ ಮಾಡ್ತೀರಾ? ಸಂವಿಧಾನ ಏನು ಸಂವಿಧಾನಕ್ಕೆ ಬದಲಿ ಮಾಡ್ಲಿಕ್ಕೆ ನಿಮ್ಗೆ ಅವಕಾಶ ಇದೆ ಅಂತ ಕೇಳಬೇಕಲ್ವಾ? ಅದನ್ನ ದಯಮಾಡಿ BJP ಅವ್ರಿಗೆ ಕೇಳ್ರಿ. ಎಲ್ಲಿವರೆಗೆ ಶೋಷಿತ ವರ್ಗಗಳು ಜನ ಈ ದೇಶದಲ್ಲಿ ಬದುಕಿದ್ದಾರೆ, ಐ ರಿಪೀಟ್, ಎಲ್ಲಿವರೆಗೆ ನಾವು ಇದೀವಿ, ಸಂವಿಧಾನ ಬದಲಿ ಮಾಡ್ಲಿಕ್ಕೆ ಕೊಡೋದಿಲ್ಲ ಅಂತ ಈ ಸಂದರ್ಭ ಕೇಳಲಿಕ್ಕೆ ಬಯಸ್ತೀವಿ. ಈ ದೇಶದ ಜನ ಎಲ್ಲಿವರೆಗಿದ್ದಾರೆ, ಯುವಕರು ಎಲ್ಲಿವರೆಗಿದ್ದಾರೆ, ಯಾರು ಇದನ್ನ ಕೇಳಿಸ್ಕೊಳ್ತಿದ್ದಾರೆ, ನಾನು ಮನವಿಯನ್ನು ಮಾಡ್ಕೊಳ್ತೀನಿ. ಯಾರು ಸಂವಿಧಾನವನ್ನು ಬದಲಿ ಮಾಡ್ತೀವಿ ಅಂತ ಹೇಳ್ತಕ್ಕಂಥ ಯಾರಿದ್ದಾರೆ BJP ಅವರಿಗೆ ಮುಂದೆ ಬರ್ತಕ್ಕಂಥ ಚುನಾವಣೆಯಲ್ಲಿ ತಕ್ಕ ಪಾಠ ಕಲಿಸಬೇಕು. ಇಟ್ಸ್ ಹೈ ಟೈಮ್ ದಟ್ ಐ ರಿಕ್ವೆಸ್ಟ್ ಆಲ್ ದ ಯಂಗ್ಸ್ಟರ್ಸ್ ಇನ್ ದಿಸ್ ಕಂಟ್ರಿ ಟು ಅಂಡರ್ಸ್ಟ್ಯಾಂಡ್ ವಾಟ್ BJP ಪೀಪಲ್ ಆರ್ ಸ್ಪೀಕಿಂಗ್ ಅಂತ ತಮ್ಮಲ್ಲಿ ಕಳಕಳಿ ಮನವಿಯನ್ನು ಮಾಡ್ಕೊಳ್ತೀನಿ. ಮತ್ತೆ ಪಾರ್ಟಿನ ತೆಗೆದಾಕ್ರಿ, ಮತ್ತೆ ಹಿಂಗೆ ಹೇಳ್ಸೋದು, ಒಬ್ಬರ ಕೈಲಿ ಹೇಳ್ಸೋದು, ಮತ್ತೆ ನೀವು ತಗೋಬೇಕಲ್ಲ, ಆಕ್ಷನ್ ತಗೋಬೇಕಲ್ಲ. ಇದನ್ನೆಲ್ಲ ಇದು BJP ಅವ್ರದೇ ನಾಟಕ. ಇದು ಒಬ್ಬರ ಕೈಲಿ ಹೇಳಿಸೋದು, ನಮಗೆ ಸಂಬಂಧ ಇಲ್ಲ, ಒಬ್ಬರ ಕೈಲಿ ಹೇಳಿಸೋದು, ಒಬ್ಬರಿಗೆ ಸಂಬಂಧ ಇಲ್ಲ ಅಂತಂದ್ರೆ ಏನು ಅರ್ಥ? ಮತ್ತೆ ಇದೆಲ್ಲ BJP ಡಬಲ್ ಗೇಮ್ ನಾಟಕ ತಾನೆ. ನೀವು ಹಂಗಂಗಿದ್ರೆ ಮತ್ತೆ ಉಚ್ಚಾಟನೆ ಮಾಡ್ರಿ. ಯಾರೊಬ್ಬ ಸಂವಿಧಾನಕ್ಕೆ ಈ ಥರ ಅಗೌರವ ನಡೆಸ್ಕೊಳ್ತಾರೆ, ಅವ್ರನ್ನ ಇಟ್ಕೊಂಡು ನೀವು ಪಾರ್ಟಿ ಮುಂದೆ ಟಿಕೆಟ್ ಕೊಡ್ತೀರಿ, ಅವ್ರು ನಿಮ್ಮ ಪರವಾಗಿ ಮಾತನಾಡ್ತಾರೆ, ಅವ್ರ ಜೊತೆ ವೇದಿಕೆ ನೀವು ಹಂಚ್ಕೊಳ್ತಿರಲ್ಲ. ಇದು ಯಾವ ಧರ್ಮ? ಇದು ಎಲ್ಲದಕ್ಕೂ ಕಾಲಾವಕಾಶ ಇದೆ. ಎಲ್ಲದಕ್ಕೂ ಎಕ್ಸ್ಟ್ರೀಮ್ ಹೋದ್ಮೇಲೆ ರೆವಲ್ಯೂಷನ್ ವಿಲ್ ಟೇಕ್ ಪ್ಲೇಸ್. ಡೆಫಿನೆಟ್ಲಿ ವಿ ಆರ್ ಹೆಡಿಂಗ್ ಫಾರ್ ರೆವಲ್ಯೂಷನ್. ಡೆಫಿನೆಟ್ಲಿ ಆಗುತ್ತೆ. ಕಾಂಗ್ರೆಸ್ ಟಿಕೆಟ್ ಏನಾಗುತ್ತೆ ಸರ್? ಕ್ಯಾಲ್ಕುಲೇಷನ್ ಏನಿದೆ ಅಂತ ಹೇಳಿದ್ರೆ, ಹಾವೇರಿಗೆ ಲಿಂಗಾಯತ ಕ್ಯಾಂಡಿಡೇಟ್ ಕೊಟ್ಟಿದ್ದಕ್ಕೆ ಇಲ್ಲಿ OBC ಕೊಡ್ತಾರೆ. ಲೋಹಿತ್ ನಾಯ್ಕರ್ ಮತ್ತು ಅಸೋತಿ ಅವ್ರ ನಡುವೆ ಅಂತಂದ್ರೆ ಯಾರಿಗಾದ್ರೂ ಒಬ್ರು ಕೊಡ್ಬೋದು ಅನ್ನೋದು ಏನು ಕ್ಯಾಲ್ಕುಲೇಷನ್ ಇಲ್ಲ. ಈಗ ಕ್ಯಾಲ್ಕುಲೇಷನ್ಸ್ಗಳು ಪಕ್ಷದ ಹೈಕಮಾಂಡ್ಗೆ ಬಿಟ್ಟಿದ್ದೀವಿ. ನಾವು ಸ್ಪೆಕ್ಯುಲೇಷನ್ ಮಾಡ್ಬೋದು ಅಷ್ಟೇ. ಯಾರಿಗೆ ಪಕ್ಷ ಟಿಕೆಟ್ ಕೊಟ್ಟರೆ ಖಂಡಿತವಾಗ್ಲೂ ಈ ಬಾರಿ ನಮಗೆ ಧಾರವಾಡ ಜಿಲ್ಲೆಯಲ್ಲಿ ಒಳ್ಳೆ ಅವಕಾಶ ಇದೆ, ಕರ್ನಾಟಕದಲ್ಲಿ ಒಳ್ಳೆ ಅವಕಾಶ ಇದೆ, ಇಡೀ ಭಾರತ ದೇಶದಲ್ಲಿ ಒಳ್ಳೆ ಅವಕಾಶ ಇದೆ. BJP ಅವರು ಅಬ್ಕಿ ಬಾರ್ 400 ಬಾರ್, ಅರ್ಚಿ ಬಾರ್ 400 ಪಾರ್ ಅಂತಾರಲ್ಲ, ಡಬ್ಬ ಹೊಡೆದ್ಮೇಲೆ ಗುರ್ತಾಗುತ್ತೆ. ಕ್ಲೀನ್ ಆ್ಯಂಡ್ ಕ್ಲೀನ್, ವಿತೌಟ್ ಇಂಟರ್ಫರೆನ್ಸ್ ಆಫ್ ಎಲೆಕ್ಷನ್ ಕಮಿಷನ್, ಟ್ಯಾಂಪರ್ ಮಾಡಲಾರಂಗೆ EVMಗಳು ನೀವು ನೀಟಾಗಿ ಎಲೆಕ್ಷನ್ ಮಾಡಿದ್ರೆ ನೀವು ಖಂಡಿತವಾಗ್ಲೂ 200 ಸೀಟ್ಗಿಂತ ಜಾಸ್ತಿ BJP ಗೆಲ್ಲಲ್ಲ. ಬಹಳಷ್ಟಿದೆ ಅಲ್ಲ, ಬಹಳ ಜನ ಹೋರಾಟ ಮಾಡ್ತಿದಾರಲ್ಲ, ದೇ ಆರ್ ಗೌಟ್ಸ್. ಬಹಳಷ್ಟು ಜನಕ್ಕೆ ಡೌಟ್ ಕೂಡ ಇದೆ ಅದ್ರ ಬಗ್ಗೆ. ಟ್ಯಾಂಪರಿಂಗ್ ಆಗಿರ್ತಕ್ಕಂಥ ಬಹಳಷ್ಟು ಎವಿಡೆನ್ಸ್ಗಳು ಕೂಡ ಇದಾವೆ. ಅದು ಅವ್ರಿಗೆ ಬಿಟ್ಟಿರ್ತಕ್ಕಂಥದ್ದು. ಆಮೇಲೆ ಎಲೆಕ್ಟ್ರಾಲ್ ಸಿಸ್ಟಮ್ನಲ್ಲಿ ಜುಡಿಷಿಯರಿ ಕೂಡ ಒನ್ ಆಫ್ ದ ಮೆಂಬರ್ ಆಗಬೇಕಾಗಿತ್ತು. ಆ ಜುಡಿಷಿಯರಿ ಮೆಂಬರ್ಶಿಪ್ ಯಾಕೆ ತೆಗಿಬೇಕೀಗ? ಜುಡಿಷಿಯರಿ ಎಲೆಕ್ಷನ್ ಕಮಿಟಿನಲ್ಲಿ ಕೂಡ ಒಂದಿತ್ತಲ್ವಾ, ಈಗ ಜುಡಿಷಿಯರಿನೇ ತೆಗೆದುಬಿಡಿದೆ. ಕಾರಣ ಏನು ತೆಗೆದಿರ್ತಕ್ಕಂಥದಕ್ಕೆ? ಸೋರ್ಸ್ ಆಫ್ ಕೋಡ್ ಅಂತ ಹೇಳ್ತೀವಿ ನಾವು. ಈಗ ಬೆಮ್ಮೆಲ್ನಲ್ಲಿ 4 ಡೈರೆಕ್ಟರ್ಗಳು ಬೇರೆ BJP ಅವರು ಇದ್ದಾರೆ. ಅಲ್ಲಿ ಸೋರ್ಸ್ ಆಫ್ ಕೋಡ್ ಏನು ಮ್ಯಾನುಫ್ಯಾಕ್ಚರ್ ಮಾಡ್ತೀವಿ ನಾವು, ಅಲ್ಲಿ BJP ಅವರು ಇದೆ. ಅಂದರೆ ಇದನ್ನೆಲ್ಲೋ ಜಾಗದಲ್ಲಿ ಅನುಮಾನ ಬರ್ತಾ ಇದೆ. ಇದನ್ನೆಲ್ಲ ಮಾಡ್ತಕ್ಕಂಥದ್ದು ನೋಡಿದ್ರೆ ಎಲ್ಲೋ ಒಂದು ಜಾಗದಲ್ಲಿ ಅನುಮಾನ ಬರ್ತಾ ಇದೆ. ಅವರಿಗೆ ಫೇರ್ ಆ್ಯಂಡ್ ಫೇರ್ ಎಲೆಕ್ಷನ್ ಮಾಡಿದ್ರೆ ಖಂಡಿತವಾಗ್ಲೂ BJP ಗೆಲ್ಲಕ್ಕೆ ಸಾಧ್ಯನೇ ಇಲ್ಲ. 1000 ರೂಪಾಯಿ ಜಾಸ್ತಿ ಮಾಡಿದಾರಲ್ಲ, ಅದ್ರ ಬಗ್ಗೆ ಹೇಳ್ರಿ. 100 ರೂಪಾಯಿ ಕಮ್ಮಿ ಮಾಡೋದು ಏನು ಮಾಡೋಣ? ಅದು ಎಲೆಕ್ಷನ್ಗೋಸ್ಕರನೇ 100 ರೂಪಾಯಿ ಕಮ್ಮಿ ಮಾಡೋದು, ಇನ್ನೇನಿದೆ ಹೇಳ್ರಿ? ಈಗ ಚರ್ಚೆ ಇದೆ ನೋಡ್ರಿ, 100 ರೂಪಾಯಿ ಇರೋದು. 1000 ರೂಪಾಯಿ ಜಾಸ್ತಿ ಮಾಡಿ 100 ರೂಪಾಯಿ ಕಮ್ಮಿ ಮಾಡೋದು ನೀವು ನಮ್ಮನ್ನ ಪ್ರಶ್ನೆ ಕೇಳ್ತೀರಿ. ನೀವು ಕೇಳ್ರಿ 100 ರೂಪಾಯಿ ಕಮ್ಮಿ ಮಾಡೋದು ಅಂತ ಕೇಳ್ಬೇಕಲ್ಲ ಅವ್ರಿಗೆ. ಏನು, ವಾಟ್ ಇಸ್ ದ ರೀಸನ್ ವೈ ಯು ಆರ್ ರೆಡಿ 100 ರೂಪೀಸ್? ನಾವು ಎಲೆಕ್ಷನ್ ಬಂದಿದೆ ಅಷ್ಟೇ ತಾನೆ. ನೋಡಿ ಸರ್, ನಾವು ನಿಮ್ಮಲ್ಲಿ ಮನವಿ ಮಾಡ್ಕೊಂಡು ಹೇಳ್ತೀವಿ, ಇದು ಯಾವುದಕ್ಕೂ BJP ಅವ್ರು ಮಾಡ್ತಕ್ಕಂಥ, ನರೇಂದ್ರ ಮೋದಿ ಸಾಹೇಬರು ಮಾಡ್ತಕ್ಕಂಥ ಕೆಲಸಗಳು BJPಯವರಿಗೆ ಲಾಭ ಇದೆ. ಇದರಿಂದ ಯಾವುದು ಈ ದೇಶದಲ್ಲಿ ಒಬ್ಬ ಬಡವ ಹಿಂದೂ 1 ರೂಪಾಯಿನೂ ಲಾಭ ಆಗಿಲ್ಲ. ಕಳೆದ 10 ವರ್ಷದಿಂದ ಯಾವ ಒಂದು ಬಡವ ಹಿಂದೂಗೂ 1 ರೂಪಾಯಿ ಲಾಭ ಆಗಿಲ್ಲ. ಲಾಭ ಆಗಿರ್ತಕ್ಕಂಥದ್ದು ಕೇವಲ ಸೌಕಾರ ಹಿಂದೂಗಳಿಗೆ ಬಿಟ್ಟರೆ ಈ ದೇಶದಲ್ಲಿ ಯಾವ ಬಡವರು, ರೈತರು, ಯುವಕರು, ಕೂಲಿ ಕಾರ್ಮಿಕರು, ಮಧ್ಯಮ ವರ್ಗದವರು, ಸಣ್ಣ ವ್ಯಾಪಾರ ಮಾಡ್ತಕ್ಕಂಥವ್ರಿಗೆ ಯಾವುದು 1 ರೂಪಾಯಿನೂ ಅನುಕೂಲ ಆಗಿಲ್ಲ. ದಲಿತರಿಗಾಗಿರಲಿ, ಶೋಷಿತ ವರ್ಗಗಳಾಗಿರಲಿ, ಎಲ್ಲ ಸಮಾಜದ ಬಡವರು ಏನಿದ್ದಾರೆ ಯಾರಿಗೂ 1 ರೂಪಾಯಿನ ಅನುಕೂಲ ಆಗಿಲ್ಲ. ಬೇಕಿದ್ರೆ ಅನುಕೂಲ ಆಗಿರ್ತಕ್ಕಂಥ ಉದಾಹರಣೆಗಳು ಕೊಡಲಿ ಅವರು. ಕೇವಲ ಸರ್ಕಾರದ ಕಾರ್ಯಕ್ರಮ ಬಗ್ಗೆ ಏನೋ ಮಾತಿ ಮಾಡಿದಾಗ ಏನೋ ಒಂದು ಸುಳ್ಳು ಹೇಳೋಗ್ತಾರೆ. ಇಲ್ಲಿ ಕೂಡ ಕೇಳ್ತಾ ಇದೀವಲ್ಲ, ಈ ದೇಶದ ಸಾಲ, ಇದ್ರ ಬಗ್ಗೆ ಯಾರು ಮಾತನಾಡ್ಬೇಕು? ಯಾರು ಉತ್ತರ ಯಾರು ಕೊಡಬೇಕು? 10 ವರ್ಷದ ಅವಧಿಯಲ್ಲಿ ಮತ್ತೆ ಸಾಲ ಆಯ್ತಲ್ಲ, ಯಾರು ಉತ್ತರ ಯಾರು ಕೊಡ್ಬೇಕೀಗ? ಈಗ ಮತ್ತೆ ಹಿಂದೂ ಕೋಡಿಫಿಕೇಶನ್ ಬಿಲ್ಗೆ ಏನು ಚೇಂಜ್ ಮಾಡಕ್ಕೆ ಹೊಂಟಾರಲ್ಲ ಬಾಬಾ ಸಾಹೇಬ್ ಅಂಬೇಡ್ಕರ್ದು, ಹಿಂದೂ ಕೋಡಿಫಿಕೇಶನ್ ಬಿಲ್ನ ಯಾಕೆ ಅಪೋಸ್ ಮಾಡಿದವ್ರು ಯಾರು? ಹಿಂದೂ ಕೋಡಿಫಿಕೇಶನ್ ಬಿಲ್ ಅಪೋಸ್ ಮಾಡಿದವ್ರು ಯಾರು? ಇವ್ರು ತಾನೆ, BJP ಅವ್ರು ತಾನೆ, ಸಂಘ ಪರಿವಾರ ತಾನೆ, ಇವರೆಲ್ಲ ಅಪೋಸ್ ಮಾಡಿರ್ತಕ್ಕಂಥವ್ರು. ಇವತ್ತು ಅವ್ರ ಉದ್ದೇಶ ಏನಿದೆ? ಒಬ್ಬರ ಕೈಲಿ ಒಬ್ರು ಹೇಳ್ಸೋದು, ಹಿಂದೆ ಅವ್ರನ್ನ ಸಪೋರ್ಟ್ ಮಾಡೋದು, ನಮಗೆ ಸಂಬಂಧ ಇಲ್ಲ. ಅದೇ ಯಾಕೆ ಮತ್ತೆ ಪಾರ್ಟಿಯಿಂದ ಉಚ್ಚಾಟನೆ ಮಾಡ್ರಿ? ಹಂಗಿದ್ರೆ ಯಾಕೆ ಪಾರ್ಟಿಯಿಂದ ಯಾಕೆ ಉಚ್ಚಾಟನೆ ಮಾಡಬಾರ್ದು? ಯಾರೊಬ್ಬ ಸಂಸದರು, ಮಾಜಿ ಸಚಿವರುಗಳು ನಾವು ಸಂವಿಧಾನನ ತಿದ್ದುಪಡಿ ಮಾಡ್ತೀವಿ, ಸಂವಿಧಾನನ ಬದಲಿ ಮಾಡ್ತೀವಿ ಅಂತಂದ್ರೆ BJP ಮ್ಯಾನಿಫೆಸ್ಟೋದಲ್ಲಿ ಹಾಕಿ ಹೇಳ್ರಿ. ಇಲ್ಲ ಅಂದ್ರೆ ಅವ್ರಿಗೆ ಕ್ರಮ ತಗೊಳ್ಳಿ. ಯಾಕೆ ಕ್ರಮ ತಗೋಬಾರ್ದು?
ಇನ್ನೊಂದು ಜೋಶಿ ಅವ್ರ ಅಪೋಸಿಟ್ ಯಾವ ಕ್ಯಾಂಡಿಡೇಟ್ ಸೂಟೇಬಲ್ ಅಂತ ನಮಗೆ ಯಾರಿದ್ರೇನ್ರಿ, ನಮಗೆ ಯಾವುದೇ ನಮ್ಮ ಪಕ್ಷದ ಕ್ಯಾಂಡಿಡೇಟ್ ಎಲ್ಲರೂ ಸೂಟಬಲ್ ಇದ್ದಾರೆ. ಯಾರೇ ನಿಂತ್ಕೊಂಡ್ರು ಈ ಬಾರಿ ಮಾತ್ರ ಖಂಡಿತವಾಗ್ಲೂ ಜೋಶಿ ಸಾಹೇಬ್ರು ಸೋಲ್ತಾರಂತ ನನ್ನ ನಂಬಿಕೆ ಇದೆ. ನಮ್ಮ ಪಕ್ಷ ಗೆಲ್ತದೆ. ಟಫ್ ಆಗುತ್ತೆ ಅವ್ರಿಗಂತ ಯಾರು ನಿಂತರೂ ಟಫ್ ಆಗುತ್ತೆ. ಲಾರ್ಡ್ ಅಂದ್ರೆ ಲಾರ್ಡ್ ನಿಂತ್ಕೊಂಡ್ರೆ ಯಾರು ನಿಂತ್ಕೊಂಡ್ರೆ ಸಂಬಂಧ ಇಲ್ಲ. ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಯಾರಾಗ್ತಾರೆ ಖಂಡಿತವಾಗ್ಲೂ ಜೋಶಿ ಸಾಹೇಬ್ರಿಗೆ ಟಫ್ ಆಗುತ್ತೆ ಅಂತ ಈ ಸಂದರ್ಭಕ್ಕೆ ಕೇಳಲಿಕ್ಕೆ ಇಚ್ಛೆ ಬಯಸ್ತೇನೆ. ಥ್ಯಾಂಕ್ ಯು.